ಕಲ್ಯಾಣದ ಪುಣ್ಯಭೂಮಿ ಕಲಬುರಗಿಯಲ್ಲಿ ನಡೆಯುತ್ತಿರುವಂಥ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನದಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ನಮಸ್ಕರಿಸಿ ಇವತ್ತು ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯರು, ಸಚಿವ ಸಂಪುಟದ ಸಹೋದ್ಯೋಗಿಗಳು ಆದಂಥ ಶ್ರೀ ಮುರುಗೇಶ್ ನಿರಾಣಿಯವರೇ, ಅಧ್ಯಕ್ಷತೆ ವಹಿಸಿರುವಂಥ ಶಿವಾನಂದ ತಗಡೂರವರೇ, ಆತ್ಮೀಯರು, ವಿಜಯ ಕರ್ನಾಟಕದ ಸಂಪಾದಕರಾದಂಥ ಶ್ರೀ ಹರಿಪ್ರಕಾಶ್ ಕೋಣನಮನಿಯವರೇ, ಇನ್ನೊಬ್ಬ ಆತ್ಮೀಯ ವಿಜಯವಾಣಿಯ ಸಂಪಾದಕರಾದಂಥ ಶ್ರೀ ಚೆನ್ನೇಗೌಡರೇ, ಹಾಗೂ ವಸ್ತು ಪ್ರದರ್ಶನ ಉದ್ಘಾಟನೆ ಮಾಡಿದಂಥ ಅಜಯ್ ಸಿಂಗ್ ಅವರೇ, ವ್ಯಂಗ್ಯಚಿತ್ರ ಪ್ರದರ್ಶನ ಉದ್ಘಾಟನೆ ಮಾಡಿದಂಥ ಉಮೇಶ್ ಜಾಧವ್ ಅವರೇ, ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು, ಯುವ ಕ್ರಿಯಾಶೀಲರು, ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರೇ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯರಾದಂಥ ECC ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರವರೇ, ಹಿರಿಯ ಶಾಸಕರು, ಆತ್ಮೀಯರಾದಂಥ ಸುಭಾಷ್ ಗುತ್ತೇದಾರ್ ಅವರೇ, ಇನ್ನೊಬ್ಬ ಆತ್ಮೀಯ ಶಾಸಕರು ಆದಂಥ ಶ್ರೀ ಬಸವರಾಜ್ ಮುಟ್ಟಿಮೂಡವರೇ, ಶಾಸಕ ಮಿತ್ರರು, ಯುವಕರು ಆದಂಥ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ BG ಪಾಟೀಲ್ ರೇ, ಸುನೀಲ್ ವಲ್ಲಾಪುರ ಅವರೇ, ಶಿಶಿಲ್ ನಮೋಸಿ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಕಾರ್ಯನಿರತ ಪತ್ರಕರ್ತ ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿ ನೆರೆದಿರುವಂಥ ಪತ್ರಕರ್ತ ಬಂಧು ಭಗಿನಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ನಿಮ್ಮನ್ನೆಲ್ಲ ಹಲವಾರು ಪ್ರಸಂಗಗಳಲ್ಲಿ ನಾನು ಬೇರೆ ಬೇರೆ ನಿಮ್ಮ ಊರುಗಳಿಗೆ ಬಂದಾಗ ಭೇಟಿ ಕೊಡ್ತಾ ಇರ್ತೇನೆ. ಆದರೆ ಒಂದೇ ಕಡೆ ತಮ್ಮೆಲ್ಲರನ್ನೂ ಒಟ್ಟಿಗೆ ನೋಡುವಂಥ ಭಾಗ್ಯ ಆಗಿದೆ, ಭಾಳಷ್ಟು ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ಪ್ರಥಮದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಪತ್ರಕರ್ತರಿಗೆ ಸಮಾಜದಲ್ಲಿ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇದೆ. ಪತ್ರಿಕೆ ಉದ್ಯಮಿಗೂ ಕೂಡ ಭಾಳ ಮಹತ್ವದ ಒಂದು ಸ್ಥಾನ ಇದೆ. ಪ್ರಜಾಪ್ರಭುತ್ವದ 4ನೆಯ ಸ್ತಂಭವಾಗಿ ಸ್ವತಂತ್ರ ಪೂರ್ವದಿಂದಲೂ ಕೂಡ ಪತ್ರಿಕಾರಂಗ ಕೆಲಸವನ್ನು ಮಾಡ್ತಾ ಇದೆ. ಪಾಶ್ಚಿಮಾತ್ಯ ದೇಶದ ಪತ್ರಿಕಾರಂಗ ಬಹಳ ದೊಡ್ಡ ಪ್ರಭಾವವನ್ನು ಎಲ್ಲ ಏಷ್ಯಾ ಮತ್ತು ಮಧ್ಯ ಏಷ್ಯಾ ದೇಶಗಳ ಮೇಲೆ ಬೀರಿದೆ. ಆದರೆ 2ನೇ ಮಹಾಯುದ್ಧ ನಂತರ, ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಈ ಭಾಗದ ವಿವಿಧ ಭಾಷೆಯ ದೇಶಗಳ ಪತ್ರಿಕೋದ್ಯಮಿ ಮತ್ತು ಪತ್ರಕರ್ತರು ತಮ್ಮ ಸ್ವಂತಿಕೆಯನ್ನು ಪಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲಿ ಪತ್ರಿಕೋದ್ಯಮಿ ತಂದೆ ಆದ ರೀತಿಯಲ್ಲಿ ಬಲಿಷ್ಠವಾಗಿ ಬೆಳೆಯೋಕ್ಕೆ ಪ್ರಾರಂಭ ಆಯಿತು, ಸ್ವತಂತ್ರ ಹೋರಾಟಕ್ಕೆ ಭಾಳ ದೊಡ್ಡ ಇಂಬನ್ನು, ಶಕ್ತಿಯನ್ನು ಕೊಡ್ತು. ಸ್ವತಂತ್ರ ಹೋರಾಟ ರೂಪಿಸುವಲ್ಲಿ ಭಾರತ ದೇಶದ ಪತ್ರಿಕೋದ್ಯಮಿ, ಪತ್ರಕರ್ತರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಅವತ್ತು ಇಷ್ಟು ದೊಡ್ಡ ಪ್ರಮಾಣದ ಆಧುನೀಕರಣ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ. ಒಂದು ಪತ್ರಿಕೆಯನ್ನು ಮುದ್ರಣ ಮಾಡಬೇಕಾದ್ರೆ ಬಹಳ ದೊಡ್ಡ ಸಾಹಸವನ್ನೇ ಮಾಡಬೇಕಾಗಿತ್ತು. ಮಳಿ ಅಂತ ಕರಿತೀವಿ ಕನ್ನಡದಾಗ, ಮಳಿ ಜೋಡಿಸುವಂಥ ಕೆಲಸ ಆಗಬೇಕು. ಇಲ್ಲಿ ಕೂಡ ಗುಲ್ಬರ್ಗದಲ್ಲಿ ಮಳಿ ಜೋಡಿಸುವಂಥ ಪ್ರಿಂಟಿಂಗ್ ಪ್ರೆಸ್ಸು ಇತ್ತು ಅವಾಗ. ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಕೈ ಬರಹಗಳ ಮೇಲೆ ಪತ್ರಿಕೆ ನಡೆಸ್ತಿದ್ವಿ. ಆಶ್ಚರ್ಯ ಆಗುತ್ತೆ.
ನೂರಾರು ಪತ್ರಿಕೆಗಳನ್ನು ರಾತ್ರೋರಾತ್ರಿ ಬರೆದು ಸರ್ಕ್ಯುಲೇಷನ್ ಮಾಡ್ತಾ ಇದ್ರು. ಇನ್ನು ಕೆಲವು ಪತ್ರಿಕೆಗಳು ಭೂಗತವಾಗಿ ಕೆಲಸವನ್ನು ಮಾಡ್ತಾ ಇತ್ತು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ. ಅಂಥ ಒಂದು ವಾತಾವರಣದಲ್ಲೂ ಕೂಡ ದೇಶಭಕ್ತಿ, ದೇಶಕ್ಕೆ ಸ್ವತಂತ್ರ ತರಬೇಕನ್ನುವಂಥ ತುಡಿತ ಅವತ್ತಿನ ಪತ್ರಕರ್ತರು ಹಾಕಿಕೊಟ್ಟಿರುವಂಥ ಒಂದು ಮೌಲಿಕವಾಗಿರುವಂಥ ಆದರ್ಶಪ್ರಾಯವಾಗಿರುವಂಥ ಒಂದು ಬುನಾದಿ ಇವತ್ತಿಗೂ ಕೂಡ ನಾವು ಹಲವಾರು ಸಂದರ್ಭಗಳಲ್ಲಿ ಯಾವಾಗ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ಯ ಸ್ವಾತಂತ್ರ್ಯ, ಪತ್ರಿಕಾ ರಂಗದ ಸ್ವಾತಂತ್ರ್ಯ, ಹಲವಾರು ಸಂದರ್ಭಗಳಲ್ಲಿ ಆ ಒಂದು ಭದ್ರ ಬುನಾದಿಯ ತತ್ವ ಆದರ್ಶಗಳನ್ನು ಇವತ್ತಿನ ಪತ್ರಿಕೆ ಉದ್ಯಮದಲ್ಲೂ ಕೂಡ ನಾವು ನೋಡೋಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಬಹಳ ದೊಡ್ಡ ಪ್ರಹಾರ ಪತ್ರಿಕಾ ರಂಗದ ಮೇಲೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಗಿದೆ. ಯಾವುದೂ ಕೂಡ ಅನುಮತಿ ಇಲ್ಲದೆ ಪ್ರಿಂಟ್ ಮಾಡುವಂಗಿಲ್ಲ ಅನ್ನುವಂಥ ಆಜ್ಞೆ ಏನು ಬಂತು, ಎಡಿಟೋರಿಯಲನ್ನು ಬರೆಯೋಂಗಿಲ್ಲ ಅನ್ನುವಂಥ ಆಜ್ಞೆ ಏನು ಬಂತು, ಆ ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳು, ಪತ್ರಿಕಾ ರಂಗ, ಹಿರಿಯ ಪತ್ರಕರ್ತರು, ಎಡಿಟರ್ಸು, ಮಾಲೀಕರು, ಎಲ್ಲ ಪತ್ರಿಕಾ ರಿಪೋರ್ಟರ್ಸು ಯಾವ ರೀತಿ ಅವತ್ತು ತಮ್ಮ ಪತ್ರಿಕಾ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಹೋರಾಟವನ್ನು ಮಾಡಿದ್ದರು ಅನ್ನೋದನ್ನು ನಾವು ನೆನೆದರೆ ಈ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಏನಾದರೂ ಭದ್ರ ಬುನಾದಿ ಹಾಕಿದ್ದರೆ ಅವತ್ತಿನ ಪತ್ರಕರ್ತರ ಹೋರಾಟ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದನ್ನು ನಾನು ಕಣ್ಣಾರೆ ನೋಡಿದ್ದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಇವೆಲ್ಲವೂ ಕೂಡ ಮಾರುಕಟ್ಟೆಯ ಆಧಾರಿತವಾಗಿರುವಂಥ ವ್ಯವಹಾರಗಳು, ಮಾರ್ಕೆಟ್ ಡ್ರಿವನ್. ಯಾವಾಗ ಮಾರುಕಟ್ಟೆ ಆಧಾರಿತವಾದಂಥ ವ್ಯವಸ್ಥೆ ಬರ್ತದೆ ಅವಾಗ ಬೇರೆ ಏನೂ ಇರೋದಲ್ಲ, ಬರೀ ಲಾಭ ನಷ್ಟ ಮಾತ್ರ ಇರ್ತದೆ, ಅದು ಬಿಟ್ಟರೆ ಏನೂ ಇರೋದು. ಪ್ರಶ್ನೆ ಏನು, ಕೇವಲ ಲಾಭ ನಷ್ಟ ಅನ್ನುವಂಥ ವಿಚಾರ ಬಂದಾಗ ಮೌಲ್ಯಗಳು ಎಲ್ಲಿ ನಿಲ್ತವೆ? ಮೌಲ್ಯಗಳ ಸ್ಥಾನ ಏನು? ಮೌಲ್ಯಗಳ ಜೀವಂತಿಕೆ ಎಷ್ಟು ಮಟ್ಟಿಗೆ ಇರಕ್ಕೆ ಸಾಧ್ಯ? ಅದನ್ನು ಉಳಿಸೋರು ಯಾರು? ಅದಕ್ಕೆ ರಕ್ಷಣಾ ವ್ಯವಸ್ಥೆ ಏನು? ಈ ಥರ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಬಂದು ನಿಲ್ತವೆ. ಆದ್ದರಿಂದ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ಈ ಎಲ್ಲ ವ್ಯವಸ್ಥೆಗಳ ನಡುವೆ, ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ವ್ಯವಸ್ಥೆಯ ನಡುವೆ ಸಮಾಜ, ಸರ್ಕಾರ, ಪತ್ರಿಕಾರಂಗ ನಮ್ಮೆಲ್ಲರ ಆದ್ಯ ಕರ್ತವ್ಯವಿರುವಂಥದ್ದು ಈ ಮೂರು ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ನಡುವೆ ಅಂತಃಕರಣವನ್ನು ನಾವು ಹಿಡಿದಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯ, ಅದನ್ನು ಬೆಳೆಸುವುದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ನನಗೆ ಇಚ್ಛೆಪಡ್ತೀನಿ. ತಮ್ಮ ಪ್ರತಿಯೊಂದು ಬರಹ ಮಾನವ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ರಾಜ್ಯ ಮತ್ತು ದೇಶದ ಹಿತಕ್ಕಾಗಿ ತಾವು ಬರಿತಾ ಇರ್ತೀವಿ. ಅದೇ ಸಂದರ್ಭದಲ್ಲಿ ಅಂತಃಕರಣದ ವಿಚಾರಗಳನ್ನು ಎಲ್ಲರ ಮನ ಮುಟ್ಟುವ ರೀತಿಯಲ್ಲಿ ತಾವು ಬಿಂಬಿಸಿದರೆ ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತರಕ್ಕೆ ಸಾಧ್ಯ, ಬಹಳ ದೊಡ್ಡ ಬದಲಾವಣೆಯನ್ನು ತರಕ್ಕೆ ಸಾಧ್ಯ. ಮೌಲ್ಯಗಳ ಸ್ಥಾನವನ್ನು ಪ್ರಮುಖ ಸ್ಥಾನಗಳನ್ನಾಗಿ ಮಾಡೋದಕ್ಕೆ ಯಾವುದಾದ್ರೂ ಒಂದು ರಂಗಕ್ಕೆ ಇವತ್ತಿನ ದಿನಗಳಲ್ಲಿ ಸಾಧ್ಯ ಇದ್ದರೆ ಅದು ಪತ್ರಿಕಾ ರಂಗಕ್ಕೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹೀಗಾಗಿ ಪತ್ರಿಕಾ ರಂಗ, ಪತ್ರಕರ್ತರು ಸದಾ ಜಾಗೃತವಾಗಿರಬೇಕು. ಅವರು ಜಾಗೃತ ಇದ್ದರೆ ಸಮಾಜ ಮತ್ತು ಸರ್ಕಾರ ಸದಾ ಜಾಗೃತವಾಗಿರ್ತದೆ. ಈ ಗುರುತರವಾದಂಥ ಜವಾಬ್ದಾರಿ ಪತ್ರಿಕಾ ರಂಗದ ಮೇಲೆ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗೆ ಗೊತ್ತಿದೆ ಪತ್ರಿಕಾ ನಡೆಸೋದು ಎಷ್ಟು ಕಷ್ಟ ಇದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪತ್ರಿಕೆಯನ್ನು ನಡೆಸೋದು ಎಷ್ಟು ಕಷ್ಟ ಇದೆ ನನಗೆ ಗೊತ್ತಿದೆ. ಆದರೆ ನಾನು ಕೆಲವೊಮ್ಮೆ ಈ ಸ್ಥಳೀಯ ಪತ್ರಿಕೆಗಳಿಂದ ಭಾಳಷ್ಟು ಪ್ರೇರಣೆಯನ್ನು ನಾನು ಪಡ್ಕೊಂಡಿದ್ದೆ.
ಹಲವಾರು ವಿಚಾರಗಳು ಅದು ಲೋಕಲ್ ವಿಚಾರದಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದ ವಿಚಾರಗಳು ಅಲ್ಲಿ ಪ್ರಕಟಣೆ ಆಗ್ತವೆ. ಕೆಲವು ಮೌಲಿಕವಾಗಿರುವಂಥ ಲೇಖನಗಳು ಕೂಡ ಪ್ರಕಟಣೆ ಆಗ್ತವೆ. ಅವು ಭಾಳ ದೊಡ್ಡ ಪ್ರಚಾರ ಸಿಕ್ಕಿರಲಿಕ್ಕಿಲ್ಲ, ಆದರೆ ಆ ಮೌಲ್ಯಗಳೇನು ಕಡಿಮೆ ಆಗೋದು. ಕೇವಲ ಎಷ್ಟು ಸರ್ಕ್ಯುಲೇಷನ್ ಇದೆ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಮೌಲಿಕವಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸ್ತರದ ಪತ್ರಿಕೆಗಳು ಕೂಡ ಜೀವಂತಿಕೆಯಿಂದ ಇರಬೇಕಾಗುತ್ತೆ. ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ, ಲೋಕಲ್ ಮತ್ತು ಪತ್ರಿಕೆಗಳಿಗೆ ವಿಶೇಷವಾದಂಥ ಗಮನವನ್ನು ನಾನು ಕೊಡ್ತೀನಿ. ಹಲವಾರು ಸವಲತ್ತುಗಳನ್ನು ಅವರು ಕೊಡಬೇಕಾಗಿದೆ. ಅವುಗಳಿಗೆ ಅತಿ ಹೆಚ್ಚಿನ ಆದ್ಯತೆಯ ಮೇಲೆ ಕೆಲವು ಬಾಕಿ ಇರುವಂಥ ಸವಲತ್ತುಗಳನ್ನು ಕೊಡೋದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದು ಜಾಹೀರಾತು ಕೊಡೋ ಮುಖಾಂತರ ಇರ್ಬೋದು ಅಥವಾ ಪತ್ರಕರ್ತರಿಗೆ ಸವಲತ್ತು ಕೊಡೋ ಮುಖಾಂತರ ಆ ಕೆಲಸವನ್ನು ನಾವು, ಆ ಪತ್ರಿಕೆಗಳು ಕೂಡ ಜೀವಂತವಾಗಿರಬೇಕು ಮತ್ತು ರಾಜ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಚಿಂತನೆ ನಮ್ಮದಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ತಾವು ಮಾಡಿರುವಂಥ ಪಾತ್ರ ಬಹಳ ಮುಖ್ಯವಾಗಿದೆ. ಯಾರಾದರೂ ಕೆಲವರು ರೆಸ್ಟ್ ತೊಗೊಂಡಿರ್ಬೋದು ಅಲ್ಲಲ್ಲಿ, ಆದರೆ ನಮ್ಮ ಹೆಲ್ತ್ ವರ್ಕರ್ಸು, ಪೊಲೀಸರು, ನಮ್ಮ ರೆವಿನ್ಯೂ ವರ್ಕರ್ಸು, RDPR ವರ್ಕರ್ಸು, ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸ್ಟಾಫ್ ನರ್ಸು, ಇವರ ಜೊತೆಗೆ ಪತ್ರಕರ್ತರು ದಿನನಿತ್ಯ ಮೂಲೆಯಲ್ಲಿ ಏನು ನಡೀತಾ ಇದೆ ಕೋವಿಡಿನ ಬಗ್ಗೆ ಅನ್ನೋದನ್ನು ತಾವು ಪ್ರಕಟಣೆಯನ್ನು ಮಾಡೋ ಮುಖಾಂತರ, ಇಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ತಾವು ತಿಳಿಸುವ ಮುಖಾಂತರ ಆ ವ್ಯವಸ್ಥೆ ಎಂದೂ ಕೂಡ ಹದಗೆಡದಂತೆ ಸರ್ಕಾರಕ್ಕೆ, ವ್ಯವಸ್ಥೆಗೆ ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ಆ ಕೆಲಸವನ್ನು ತಾವು ಮಾಡಿದ್ದೀರಿ. ಇದು ನಿಜವಾಗ್ಲೂ ಕೂಡ ಕೋವಿಡ್ ವಾರಿಯರ್ ಮಾಡುವಂಥ ಕೆಲಸವನ್ನು ತಾವು ಮಾಡಿದಿರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ಹಲವಾರು ಪ್ರಾಣಿಗಳನ್ನು ಕೂಡ ಹೋಗಿತ್ತು, ಭಾಳ ರಿಸ್ಕ್ ತೊಗೊಂಡು ಮಾಡಿದ್ರು. ಆದ್ದರಿಂದ ನಮ್ಮ ಸರ್ಕಾರ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಅದಕ್ಕೆ ಕೋವಿಡ್ ವಾರಿಯರ್ಸ್ಗೆ ಏನು ಕೊಡಬೇಕು ಅದನ್ನು ಡಿಕ್ಲೇರ್ ಮಾಡಿದ್ರು. 50ಕ್ಕಿಂತ ಹೆಚ್ಚು ನನ್ನ ಏನು ಗಮನಕ್ಕೆ ಬಂದಿದೆ, ಶಿವಾನಂದ ತಕ್ಕೂರ್ಲಿ ಇದ್ದಾರೆ, ಅವ್ರು ಬಂದಿರೋದು 1 ನಿಮಿಷನೂ ಅವ್ರು ನಿಲ್ಸಕ್ಕೆ ಬಿಡೋದಿಲ್ಲ. ಅದನ್ನು ಸ್ಯಾಂಕ್ಷನ್ ಮಾಡಿ ಕಳಿಸ್ತೀನಿ ನಾನು. ಇನ್ನು ಯಾವುದಾದ್ರೂ ಉಳಿದಿದೆ ಬೇರೆ ಕಾರಣಕ್ಕಾಗಿ ಅವುಗಳಿಗೂ ಕೂಡ ಮಂಜೂರಾತಿಯನ್ನು ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ನಾವು ಹೆಲ್ತ್ ಕಾರ್ಡು ಮತ್ತು ಬಸ್ ಪಾಸು ಮತ್ತು ಇತರ ಸೌಕರ್ಯಗಳು ಈಗಾಗಲೇ ಕೊಡ್ತಾ ಇದ್ದೇವೆ. ಇನ್ನು ಕೆಲವರಿಗೆ ಸಿಗಬೇಕಾಗಿದೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ. ಅವುಗಳಿಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ನಾವು, ನಮ್ಮ ಸರ್ಕಾರ ಚಿಂತನೆಯನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಒಂದು ಮಾತು, ನಮಗೆ ನಿಮಗೆ ಒಂದು ಎಂದೆಂದೂ ಬೆಳೆದಿರುವಂಥ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ, ಸ್ನೇಹ, ನೆಂಟಿದೆ. ನಿಮ್ಮನ್ನು ಬಿಟ್ಟು ನಾವು ಇರೋಕ್ಕಾಗೋದಿಲ್ಲ, ಅಷ್ಟು ನಮ್ಮನ್ನು ಬಿಟ್ಟು ನೀವು ಇರೋಕ್ಕಾಗಲ್ಲ. ಹಾಗೆ ಒಂದು ಸತಿ ಊಹೆ ಮಾಡಿ, ರಾಜಕೀಯ ನ್ಯೂಸ್ ಇಲ್ಲದೆ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ, ರಾಜಕಾರಣಿಗಳ ಬಗ್ಗೆ ಇಲ್ಲದೇ ಕೇವಲ ಬಿಸ್ನೆಸ್ಸು, ಎಂಟರ್ಟೈನ್ಮೆಂಟು ಎಲ್ಲ ಸ್ಟೋರಿ ಮಾಡಿ, ಜನ ಎಷ್ಟು ಮಟ್ಟಿಗೆ ನಾವು ಬೇಕೇ ಬೇಕು. ಅದೇ ರೀತಿ ಒಬ್ಬ ರಾಜಕಾರಣಿಗೆ ಬೆಳಿಗ್ಗೆ ಎದ್ದು ಪೇಪರ್ನಾಗ ಏನು ಬಂದಿದೆ, ಮೊದಲೇದು ತನ್ನ ಬಗ್ಗೆ ಏನು ಬಂದಿದೆ, ಆಮೇಲೆ ಇಡೀ ಸುದ್ದಿ ಏನಿದೆ ಅಂತ ತಿಳ್ಕೊಳ್ಳೋದಿದ್ರೆ ಅವ್ರು ರಾಜಕಾರಣ ಮಾಡೋಕ್ಕೆ ಜನರಿಗೆ ಮುಟ್ಟಕ್ಕಾಗೋದಿಲ್ಲ ನಮ್ಮ ವಿಚಾರಗಳು. ಹೀಗಾಗಿ ನಾವು ನಿಮ್ಮ ಬಿಟ್ಟಿರೋಕ್ಕಾಗೋದಿಲ್ಲ, ನೀವು ಕೂಡ ನಮ್ಮ ಬಿಟ್ಟಿರೋಕ್ಕಾಗೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಒಳ್ಳೆಯ ಕೆಲಸಕ್ಕಾಗಿ, ಒಳ್ಳೆಯ ವಿಚಾರಕ್ಕಾಗಿ, ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಒಂದಾದರೆ ಅದು ಜನ ಕಲ್ಯಾಣ ಆಗುತ್ತೆ, ಸಮಾಜ ಕಲ್ಯಾಣ ಆಗುತ್ತೆ. ಈ ಅರಿವಿನಿಂದ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡಬೇಕು. ಆದ್ದರಿಂದ ನಾವು ಎಂದೂ ಕೂಡ ಪತ್ರಕರ್ತರ ಸ್ನೇಹವನ್ನು ಬಿಟ್ಟಿಲ್ಲ. ಹಲವಾರು ಸಂದರ್ಭಗಳಲ್ಲಿ ವಿಚಾರಗಳಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಅವರ ಸ್ನೇಹ, ಅವರ ಪ್ರೀತಿ ಸದಾಕಾಲ ನಾವು ಇಟ್ಕೊಂಡಿದ್ದೇವೆ. ಮುಂದೂ ಕೂಡ ಸದಾಕಾಲ ನಿಮ್ಮ ಮೇಲಿರುವಂಥ ಪ್ರೀತಿ, ವಿಶ್ವಾಸ ನಿರಂತರವಾಗಿ ಇರ್ತದೆ ಅನ್ನುವಂಥ ಮಾತನ್ನು
ಈ ಸಂದರ್ಭದಾಗ ಹೇಳಿ, ಮತ್ತು ಹಲವಾರು ಬೇಡಿಕೆಗಳಲ್ಲಿ ನಮ್ಮ ಶಿವಾನಂದಿದ್ರ ಬೇಡಿಕೆಗಳಿದ್ದೇ ಇರ್ತವೆ ನಿರಂತರವಾಗಿ. ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಇನ್ನೊಂದು ಸುದ್ದಿ ಕೇಳಿದೆ, ನಿಮ್ಮಲ್ಲೂ ರಾಜಕಾರಣ ಐತೆ. ನಾನು ನಮ್ದು ಅಷ್ಟಂತ ಮಾಡಿ, ನಿಮ್ಮಲ್ಲೂ ರಾಜಕಾರಣ ಇದೆ. ಅದಕ್ಕೆ ಮ್ಯಾನ್ ಇಸ್ ಅ ಪೊಲಿಟಿಕಲ್ ಆ್ಯನಿಮಲ್ ಅಂತಾರೆ. ಹೀಗಾಗಿ ಅದನ್ನು ಕೂಡ ನೀವು ನಿರೂಪಿಸಿದ್ರಿ. ಇರಲಿ, ಆರೋಗ್ಯಕರವಾಗಿರಲಿ, ಒಗ್ಗಟ್ಟನ್ನು ಸಾಧಿಸೋ ಸಲುವಾಗಿರಲಿ, ಒಡೆಯೋ ಸಲುವಾಗಿ ಬೇಡ, ಒಗ್ಗಟ್ಟನ್ನು ಸಾಧಿಸ್ರಿ. ಕನಿಷ್ಠ ನಿಮ್ಮರಂಗಾದರೂ ಒಗ್ಗಟ್ಟಾಗಿದ್ದರೆ ನಮಗೆ ಒಂದು ಒಳ್ಳೆಯ ವಿಚಾರ ಮತ್ತು ಮಾರ್ಗದರ್ಶನ ಸಿಗ್ತದೆ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ. ಕಲಬುರಗಿಯಲ್ಲಿ ತಾವು ಮಾಡಿರುವಂಥದ್ದು ಭಾಳ ಸಂತೋಷ. ಈ ಭಾಗದ ವಿಚಾರಗಳು, ಈ ಭಾಗದ ಅಭಿವೃದ್ಧಿ, ಈ ಭಾಗದ ಜನರ ಭಾವನೆಗಳು ಮತ್ತು ಇದಕ್ಕೆ ಆಗಬೇಕಾಗಿರುವಂಥ ಕಾಯಕಲ್ಪ, ಇದರ ಬಗ್ಗೆ ತಾವು ನಿಮ್ಮ ಸಮ್ಮೇಳನದಲ್ಲಿ ಚಿಂತನೆಯನ್ನು ಮಾಡಿ ಈ ಸಮ್ಮೇಳನದ ನಿರ್ಣಯಗಳನ್ನು ಮಾಡಬೇಕು ಅಂಥೇಳಿ ನಾನು ಕಳಕಳಿ ವಿನಂತಿ ನಾನು ಮಾಡ್ತೀನಿ. ಇದು ನಮಗೆ ಬರುವಂಥ ದಿನಗಳಲ್ಲಿ ಮಾರ್ಗದರ್ಶನ ಆಗ್ತದೆ. ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕು. 371J ಬಂದಿದೆ. 371J ಯಾವ ಉದ್ದೇಶಕ್ಕೆ, ಒಳ್ಳೆಯ ಉದ್ದೇಶಕ್ಕಾಗಿ ಬಂದಿದೆ, ಪ್ರಶ್ನೆನೇ. ಸಂವಿಧಾನಾತ್ಮಕವಾಗಿರುವಂಥ ಒಂದು ಸ್ಥಾನ ಸಿಕ್ಕಿದೆ. ಆ ಸ್ಥಾನ, ಸಂವಿಧಾನದ ಆಶೆ ಏನಿದೆ ಅದು ಇಲ್ಲಿಯ ಕಟ್ಕಡೆಯ ಮನುಷ್ಯನಿಗೆ, ಅದು ಅಭಿವೃದ್ಧಿಗೆ ಉಪಯೋಗ ಆದಾಗ ಮಾತ್ರ ಸಾರ್ಥಕತೆಯನ್ನು ಕಾಣ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹೊಸ ಯೋಜನೆಗಳನ್ನು ಮತ್ತು ಪ್ರಯೋಗಗಳನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿ. ಈಗಾಗಲೇ ನಾನು ಕಳೆದ ಬಾರಿ ಬಂದಾಗ ಹೇಳಿದ್ದೆ, ಈ ಭಾಗದ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿಯನ್ನು ಬರುವಂಥ ಬಜೆಟ್ನಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದ್ದೆ. ಅದಕ್ಕೆ ಬದ್ಧನಾಗಿದ್ದೇನೆ. ಈಗಾಗಲೇ ಅದು ಕ್ರಿಯಾ ಯೋಜನೆ ಸಿದ್ಧವಾಗಿದೆ. ಕೆಲವೇ ಈ ತಿಂಗಳ ಅಂತ್ಯದ ಒಳಗಡೆ ಈ ಭಾಗದ ಜನಪ್ರತಿನಿಧಿಗಳನ್ನು, ಹೈದರಾಬಾದ್ ಕರ್ನಾಟಕ ಜನಪ್ರತಿನಿಧಿಗಳನ್ನು ಕರೆದು ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿ ಅಂತಿಮಗೊಳಿಸಿ ಅದಕ್ಕೆ ಬಜೆಟ್ನಲ್ಲಿ ಅದರ ಅನುದಾನವನ್ನು ಇಟ್ಟು ಆ ಕಾರ್ಯಕ್ರಮವನ್ನು ಒಂದೇ ಒಂದು ವರ್ಷದಲ್ಲಿ, ಯಾಕಂದರೆ ಹಿಂದೆಲ್ಲ ಏನು ಪರಂಪರೆ ಇದೆ, ಈ ವರ್ಷ ಇಟ್ಟು 3 ವರ್ಷಕ್ಕೆ ಮುಗಿಯೋದು, ಅದು ಬೇಡ. ನಾವೇನು ಕಾರ್ಯಕ್ರಮ ಕ್ರಿಯಾ ಯೋಜನೆ ಮಾಡ್ತೀವಿ ಒಂದೇ ವರ್ಷದಲ್ಲಿ ಪೂರ್ತಿ ಮಾಡೋ ರೀತಿಯಲ್ಲಿ ಆ್ಯಕ್ಷನ್ ಪ್ಲ್ಯಾನನ್ನು ಮತ್ತು ಹಣಕಾಸಿನ ಬಿಡುಗಡೆಯನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. 14,000 ಪೋಸ್ಟ್ಗಳು ನೆನೆಗುದಿಗೆ ಬಿದ್ದಿವೆ ಹಲವಾರು ವರ್ಷ. ಅದನ್ನು ಆರ್ಥಿಕವಾಗಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಈಗ ಎಲ್ಲ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ಗಳನ್ನು ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಭಾಳ ದೊಡ್ಡ ಬೇಡಿಕೆ ಇತ್ತು, ಅದನ್ನು ಇವತ್ತು ಈಡೇರಿಸಿದ್ದೆ. ಸ್ವಲ್ಪ ಚಪ್ಪಾಳೆ ಹೊಡಿರಿ. ಇದು ಇಲ್ಲಿಯ ಯುವಕರ ಒಂದು ಸಮಸ್ಯೆ. ಅದಕ್ಕಾಗಿ ಕೂಡಲೇ ಆ ಕ್ರಮವನ್ನು ಜರುಗಿಸಿದ್ದೆ. ಮತ್ತು ಇನ್ನೊಂದು ವಾರದ ಒಳಗಡೆ ಹೈದರಾಬಾದ್ ಕರ್ನಾಟಕ ಬೋರ್ಡು ಮತ್ತು ಅದರ ಕೋಶವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಒಂದು ರೀತಿಯಲ್ಲಿ ಇದಕ್ಕೆ ಹೊಸ ಶಕ್ತಿಯನ್ನು, ಹೊಸ ಚಾಲನೆಯ ಶಕ್ತಿಯನ್ನು ನಾವು ತುಂಬುತ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪತ್ರಕರ್ತರ ಈ ಸಮ್ಮೇಳನ ಯಶಸ್ವಿ ಆಗಲಿ. ಇದು ಬಹಳ ವರ್ಷ ಕಾಲ ಈ ಸಮ್ಮೇಳನ ನೆನಪಿಡಬೇಕು. ಆ ರೀತಿ ಈ ಸಮ್ಮೇಳನ ನಡೀಲಿ, ಅಂಥ ವಿಷಯಗಳಲ್ಲಿ ಪ್ರಸ್ತಾಪವಾಗಲಿ, ಚರ್ಚೆ ಆಗಲಿ, ಅನುಮೋದನೆ ಆಗಲಿ, ಇದರ ಕರಡನ್ನು ನಮ್ಗೆ ಕಳಿಸ್ಕೊಡಿ. ಅದು ನಮಗೆ ಮಾರ್ಗದರ್ಶಕವಾಗಿ ನಾವು ಅದನ್ನು ಅನುಷ್ಠಾನ ಮಾಡೋದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇವತ್ತು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ. ಎಲ್ಲ ಭಾಗದಿಂದ ನಾವೆಲ್ಲ ಬಂದಿದ್ದೀರಿ. ಭಾಳ ಸಂತೋಷ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ವಿಜಯ ಕರ್ನಾಟಕದ ಹರಿಪ್ರಕಾಶ್ ಕೋಣನ್ಮನೆ ಮತ್ತು ನಮ್ಮ ಗೌಡರು ವಿಜಯವಾಣಿ 2 ಪ್ರಮುಖ ಪತ್ರಿಕೆಯ ಹಿರಿಯರು ಬಂದಿದ್ದಾರೆ. ಅವರು ತಮ್ಮ ಬದ್ಧತೆಯನ್ನು ತಮ್ಮ ಪತ್ರಿಕೆ ಮುಖಾಂತರ, ಲೇಖನ ಮುಖಾಂತರ ನಿರಂತರವಾಗಿ ಪ್ರತಿನಿತ್ಯ ತೋರಿಸ್ತಾ ಇರ್ತಾರೆ. ಅವರು ಈ ಒಂದು ಸಮ್ಮೇಳನಕ್ಕೆ ಬಂದು ಈ ಸಮ್ಮೇಳನದ ಮಹತ್ವವನ್ನು, ಮೆರುಗನ್ನು ಹೆಚ್ಚಿಸಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛಪಟ್ಟು, ಮತ್ತು ಈ ಭಾಗದ ಜನರ ಆಶೋತ್ತರಗಳು ಏನಿದ್ದಾವೆ
ಅವುಗಳಿಗೆ ಸ್ಪಂದನಾ ರೀತಿಯಲ್ಲಿ ಈ ಸಮ್ಮೇಳನ ಮತ್ತು ನಮ್ಮ ಮುಂದಿನ ದಿನಗಳ ಎಲ್ಲ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ. ಈ ಒಂದು ಪತ್ರಿಕಾ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಎಂದು ಮತ್ತೊಮ್ಮೆ ತಮ್ಮನ್ನು ಕೋರಿ ಗ್ರಾಮೀಣ ಪತ್ರಿಕರ್ತರ ಹೆಲ್ತ್ ಕಾರ್ಡ್ ಇರ್ಬೋದು ಮತ್ತು ಬಸ್ ಪಾಸ್ ಇರ್ಬೋದು ಮತ್ತು ಇತರ ಎಲ್ಲ ಸೌಕರ್ಯಗಳನ್ನು ಕೊಡುವಂಥದ್ದೇನಿದೆ ಇದನ್ನು ನಾನು ಬರುವಂಥ ಬಜೆಟ್ನಲ್ಲಿ ಅದಕ್ಕೆಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿಯಾಗಿರುವಂಥ ಪ್ರೀತಿಯ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.